ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಬಂದಿರೋದು ಶ್ರೀ ಭವಾನಿ ಕಂಗನ್ ಸ್ಟೋರ್. ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಲೊಕೇಟ್ ಆಗಿರೋದು ನಮ್ಮ ಬಸವನಗುಡಿಯಲ್ಲಿ. ನಾನು ಇಲ್ಲಿಗೆ ಬರ್ತಿರೋದು ಮೊದಲನೇ ಸಲ. ನನಗೂ ಗೊತ್ತಿರಲಿಲ್ಲ ಬಸವನಗುಡಿಯಲ್ಲಿ ಇಂಥದ್ದೊಂದು ಸ್ಟೋರ್ ಇದೆ ಅಂತ. ನನಗೆ ನನ್ನ ಫ್ರೆಂಡ್ ಕರ್ಕೊಂಡು ಬಂದಳು. ನಿಜವಾಗ್ಲೂ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಇಲ್ಲಿ ಸಿಗದೇ ಇರೋ ವಸ್ತು ಯಾವುದೂ ಇಲ್ಲ. ಪೂಜೆಗೆ ಸಂಬಂಧಪಟ್ಟಿರೋ ವಸ್ತುಗಳಿಂದ ಹಿಡಿದು ನಿಮಗೆ ಮದುವೆ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ಗಾಗಿರ್ಬೋದು, ಎಲ್ಲ ತರಹದ ಐಟಮ್ಸ್ ಇಲ್ಲಿ ಸಿಗುತ್ತೆ. ಆಕ್ಸೆಸರೀಸ್ ಸಿಗುತ್ತೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಸ್ಟ್ ಬೆಲ್ಟ್ಗಳಿದೆ. ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಇದೆ. ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಚೈನ್ಸ್ ಆಗಿರ್ಬೋದು, ಆಮೇಲೆ ಮಾಪ್ ಚೈನ್ಸು ಅಷ್ಟೇ ಸಖತ್ತಾಗಿದೆ ಡಿಸೈನ್ಸ್. ನನಗಂತೂ ಮಾಪ್ ಚೈನ್ ಡಿಸೈನ್ಸ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಯರಿಂಗ್ಸ್ ಆಗಿರ್ಬೋದು, ಸ್ಟೋನ್ ಸೆಟ್ಸ್ ಆಗಿರ್ಬೋದು, ಟೆಂಪಲ್ ಡಿಸೈನ್ ಸೆಟ್ಸ್ ಆಗಿರ್ಬೋದು, ಎಲ್ಲದೂ ಸಖತ್ತಾಗಿದೆ. ನಿಮಗೆ ಮದುವೆಗೆ ಸಂಬಂಧಪಟ್ಟಿರೋ ಎಲ್ಲ ಆಕ್ಸೆಸರೀಸು ಒಂದೇ ಕಡೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಶ್ರೀ ಭವಾನಿ ಕಂಗನ್ ಸ್ಟೋರ್ ಅಂತ ಹೆಸರಲ್ಲೇ ಇದೆ. ಕಂಗನ್ ಅಂದರೆ ಏನು ಹೇಳಿ? ಬಳೆಗಳನ್ನು ಇಷ್ಟಪಡದೇ ಇರೋ ಯಾರಿರ್ತಾರೆ ಹೆಣ್ಮಕ್ಳು? ಎಲ್ಲ ಹೆಣ್ಮಕ್ಳಿಗೂ ಬಳೆಗಳಂದರೆ ತುಂಬ ಇಷ್ಟ. ಇಲ್ಲಿ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ ಬಳೆಗಳು. ಇನ್ ಕೇಸ್ ನಿಮ್ದು ಯಾವುದಾದ್ರೂ ಫಂಕ್ಷನ್ಗೆ ಸ್ಯಾರಿ ತಂದು ಕೊಟ್ಟರೆ ಆ ಸ್ಯಾರಿಗೆ ಸೆಟ್ ಆಗೋ ಥರ ಎಲ್ಲನೂ ಸೆಟ್ ಮಾಡಿಕೊಡ್ತಾರೆ ಬ್ಯಾಂಗಲ್ಸ್ನ. ಕ್ವಾಲಿಟಿಲಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಕ್ವಾಲಿಟಿ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ಬೋದು ಅಷ್ಟೇ. ಬಟ್ ಡಿಸೈನ್ ವೈಸು, ಕ್ವಾಲಿಟಿ ವೈಸು, ಫಿನಿಶಿಂಗ್ ವೈಸು ಸಖತ್ತಾಗಿದೆ. ಸ್ಟೋರಿಗೆ ವಿಸಿಟ್ ಮಾಡ್ತಾನೆ ಯಾವ್ದು ತೊಗೊಳ್ಳೋದು, ಯಾವ್ದು ಬಿಡೋದು ಅಂತ ನಿಮಗೆ ಅನಿಸುತ್ತೆ. ಅಷ್ಟು ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ಆಲ್ ಟೈಪ್ ಆಫ್ ಬ್ಯೂಟಿ ಪ್ರಾಡಕ್ಟ್ಸ್ದು ಬ್ರ್ಯಾಂಡ್ಸು ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಸ್ವಿಸ್ ಬ್ಯೂಟಿ ಆಗಿರ್ಬೋದು, ಲ್ಯಾಕ್ಮೆ ಆಗಿರ್ಬೋದು, ಲಾರಿಯಲ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್. ಸೊ ಅದೆಲ್ಲದನ್ನು ನಿಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ. ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗಿರೋದು ವಿದ್ಯಾರ್ಥಿ ಭವನ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ವಿದ್ಯಾರ್ಥಿ ಭವನ್. ಬಟ್ ನನಗೇನು ಟೇಸ್ಟಲ್ಲಿ ಅಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ, ಅಷ್ಟು ಟೇಸ್ಟ್ ಅಂತಲೂ ಅನ್ನಿಸ್ಲಿಲ್ಲ. ಯಾವಾಗಲೂ ಬಸವನಗುಡಿ ಹೋದಾಗ ಎಲ್ಲರೂ ವಿದ್ಯಾರ್ಥಿ ಭವನ್ ಅಂತ ಹೇಳ್ತಾಯಿದ್ರು. ನಾನು ಯಾವಾಗಲೂ ವಿಸಿಟ್ ಮಾಡಿರಲಿಲ್ಲ. ಇವತ್ತು ನನ್ನ ಫ್ರೆಂಡ್ ಕರೆದ್ಲು ಅಂತ ಹೋಗಿದ್ದು. ಬಟ್ ನನಗೆ ಟೇಸ್ಟ್ ಡಿಫ್ರೆನ್ಸ್ ಏನು ಅಷ್ಟು ಗೊತ್ತಾಗಲಿಲ್ಲ. ಈವೆಂದೋ ನನಗೆ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲರೂ ಯೂಶ್ವಲಿ ವಿಡಿಯೋ ಮಾಡೋ ಥರ ನಾವು ಮಾಡ್ತಾಯಿದ್ವಿ. ಅಲ್ಲಿ ತುಂಬ ಜನ ಮೊಬೈಲ್ಸಲ್ಲಿ ಮಾಡ್ತಿದ್ರು. ಬಟ್ ನಾನು ಗೋಪ್ರೋಯಿಂದ ಮಾಡ್ತಾಯಿದ್ದೆ. ಸೊ ಮೇ ಬಿ ಅದು ಎಫೆಕ್ಟ್ ಆಯಿತು ಅನಿಸುತ್ತೆ ನಮಗೆ. ನನ್ನ ಫ್ರೆಂಡು ವಿಡಿಯೋ ಮಾಡ್ತಾಯಿದ್ಲು, ಓಕೆನಾ. ಅಲ್ಲಿ ಇರೋ ಯಾವುದೋ ಒಂದು ಲೇಡಿ, ನಿಮಗೆ ಬೇಕಿದ್ದರೆ ನೀವು ವಿಡಿಯೋ ಮಾಡ್ಕೊಳ್ಳಿ, ಅವ್ರವ್ರ ಪ್ರೈವಸಿ ಅವ್ರವ್ರಿಗಿರುತ್ತೆ ಅಂತ ಹೇಳಿದ್ರು. ಓಕೆ, ಐ ಅಗ್ರಿ ದಟ್. ಬಟ್ ಹೇಳೋನಿರುತ್ತಲ್ವಾ, ಅದು ಚೆನ್ನಾಗಿರಬೇಕು. ಕೆಲವ್ರು ಹೇಳ್ತಾರೆ ಈಗ ರೀಲ್ಸ್ ಎಲ್ಲ ಫ್ಯಾಷನ್ ಆಗಿದೆ, ವಿಡಿಯೋ ಮಾಡೋದು ಫ್ಯಾಷನ್ ಆಗಿದೆ ಅಂತ. ಆ್ಯಕ್ಚುಲಿ ಫ್ಯಾಷನ್ಗೋಸ್ಕರ ಯಾರೂ ವಿಡಿಯೋಸ್ ಮಾಡಲ್ಲ. ಕೆಲವ್ರಿಗೆ ಅದು ಪ್ಯಾಷನ್ ಆಗಿರುತ್ತೆ. ಏನೋ ರೀಲ್ಸ್ ಮಾಡಿ ನಾವು ಕಾಣಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಯಾರೂ ಮಾಡ್ತಿರಲ್ಲ. ಕೆಲವರು ಇನ್ಫಾರ್ಮೇಷನ್ ಕೊಡೋಣ ಜನರಿಗೆ ಅನ್ನೋ ಇಂಟೆನ್ಷನಿಂದನೂ ವಿಡಿಯೋ ಮಾಡ್ತಿರ್ತಾರೆ. ದಯವಿಟ್ಟು ಯಾರಿಗಾದರೂ ಈ ಥರ ಇನ್ಸೆಕ್ಯೂರ್ ಅನಿಸಿದರೆ ನೀವು ದಯವಿಟ್ಟು ಒಳ್ಳೆ ಟ್ಯೂನಲ್ಲಿ ಹೇಳಿ. ನಮಗಿದು ಇನ್ಸೆಕ್ಯೂರ್ ಅನಿಸುತ್ತೆ, ನಮ್ಮ ವಿಡಿಯೋ ಬರಬಾರ್ದು ಅಂತ ಇದ್ದರೆ ದಯವಿಟ್ಟು, ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಒಳ್ಳೆ ಟೋನಲ್ಲಿ ಹೇಳಿ. ನಿಮ್ಗೆ ಯಾರಿಗಾದರೂ ಶ್ರೀ ಭವಾನಿ ಕಂಗನ್ ಸ್ಟೋರ್ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಎಲ್ಲ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್. ಥ್ಯಾಂಕ್ ಯು.